ಸೀಟು ಹಂಚಿಕೆ ಅಥವಾ ಮೈತ್ರಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಏನೋ ಒಂದಷ್ಟು ತಮ್ಮ ಅಸಮಾಧಾನಗಳನ್ನು ಹೊರಗಾಕಿದ್ರು. ಇವತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಮೊದಲಿನ ಗೊತ್ತಿರೋ ವಿಚಾರ, ಅವರಲ್ಲಿ ಶಾಸಕರಿದ್ದಾರೆ, ಎಲ್ಲದಿದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಬಿ ಜೆ ಪಿಯವ್ರಿಗೆ ಅವ್ರನ್ನ ನುಂಗು ಬಿಡ್ತಾರೆ ಅಷ್ಟೇ ಒಂದು ಕಡೆ, ಹಿಂಗೆ ಆಗ್ತಾ ಹೋದರೆ ಅನ್ನೋ ಥರ ಅವ್ರು ಮಾತಾಡಿದ್ರು. ಅದಕ್ಕೆ ಇವರು ಕುಮಾರಸ್ವಾಮಿ ಅವರು ಅಶೋಕ್ ಅನುಕಂಪ ತೋರಿಸಿದ್ರು. ಎಲ್ಲರೂ ಅಶೋಕ್ ವಿಜಯೇಂದ್ರ ಕೌಂಟ್ರ್ ಕೊಟ್ಟು ನಮ್ಮ ದೋಸ್ತಿಗೆ ಏನೂ ಆಗಿಲ್ಲ, ಪಕ್ಕ ಕಬ್ಬಣ ಹಂಗಿದ್ದಂಗಿದೆ, ಹೆಂಗೆ ವೆಲ್ಡ್ ಆಗಿದೆ ಅಂದರೆ ಬಡಿದ್ರು ಬಿಚ್ಕೊಳ್ಳಲ್ಲ ಅದು ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ಮಧ್ಯ ಡಿ ಕೆ ಸುರೇಶ್ ಅವ್ರು ಮಾತಾಡಿ JDS ಅಭ್ಯರ್ಥಿಗಳು ಇನ್ನೂ ಘೋಷಣೆನೇ ಆಗಿಲ್ಲ, ಅವ್ರು ಚಿಕಿತ್ಸೆ ಮುಗಿಸ್ಕೊಂಡು ಬರಲಿ ಆಮೇಲೆ ನೋಡೋಣ ಬಿಡಿ ಅಂತಂದರು. ಮೋಸ್ಟ್ಲಿ 24-25 ಅವ್ರು ಬರ್ತಾರೆ, ಬಂದ ಮೇಲೆ ಅವ್ರ ಅಭ್ಯರ್ಥಿನ ಅವರು ಘೋಷಣೆ ಮಾಡ್ಕೊತಾರೆ. ಅಲಯನ್ಸ್ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ, ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ದರು. ಅವರ ಸ್ಟ್ರೆಂತು ಅವ್ರಿಗೆ ಬೇಕಾಗಿತ್ತು. ಬಟ್ BJP ಸ್ಟೈಲೇ ಅದು, ನೀವೇನು ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಕೆಲವು ಸಂಪರ್ಕದ ಕೊರತೆ ನಿನ್ನೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗಳಾಗಿತ್ತು. ಇನ್ನು ಸೀಟ್ ಹೊಂದಾಣಿಕೆಯ ವಿಷಯದಲ್ಲಿ ನಾವು ಪ್ರಾರಂಭಿಕ ಹಂತದಿಂದಲೂ 3 ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು. ನಿನ್ನೆ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ, ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು. ನಿಮ್ಮ ಜೊತೆ ಸರ್ಕಾರ ಮಾಡಿ ನನ್ನ ಪಕ್ಷ ನಾಶ ಮಾಡ್ಲಿಕ್ಕೆ ಕೊಟ್ರಿ, ನೀವು ನನ್ನನ್ನು ಮುಗಿಸ್ಲಿಕ್ಕೆ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ ನಾನು ಮರೀಲಿಕ್ಕೆ ಸಾಧ್ಯವ. ಡಿ ಕೆ ಶಿವಕುಮಾರ್ ಇವತ್ತು ಮಾಡ್ತಾ ಇದ್ದೀರಿ ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ. ಏನು ಡಿ ಕೆ ಶಿವಕುಮಾರ್ ಬೆಂಗಾವಲಾಗಿ ನಿಂತಿದ್ದಾರೆ, ಟ್ರಬಲ್ ಶೂಟರು, ಕನಕಪುರದ ಬಂಡೆ ಏಳಿಸ್ಕೊಂಡ್ರಿ, ಬರ್ಸ್ಕೊಂಡ್ರಿ ಹಣ ಕೊಟ್ಟು. ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲಕ್ಕೂ ಕೂಡ ಸುಖಾಂತಿ ಆಗ್ತದೆ. ಒಳ್ಳೆ ರೀತಿಯಲ್ಲಿ ನಮ್ಮ BJP ಮತ್ತು JDS ಅಲಯನ್ಸ್ ಏನಿದೆ ಅದು ಸುಸೂತ್ರವಾಗಿ ಮುಂದುವರಿತದೆ. ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಹೊಂದಾಣಿಕೆ ಅಂತೂ ಆಗೋಗ್ಬಿಟ್ಟಿದೆ. ಅವರು NDA ಪಾರ್ಟ್ನರ್ ಆಗಿದ್ದಾರೆ. ಇದು ಮುರಿದು ಬೀಳೋ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಮನೆ ಮುರಿಯೋ ಕೆಲಸ ಅವ್ರದ್ದು ಯಾವಾಗೂ. ಅವ್ರು ಹಿಂಗೆ ಮಾತಾಡೋದು. ಯಾಕೆ ಅವ್ರ ಜೊತೆ ಇದ್ದಾಗ ಅವ್ರು ಯಾಕೆ ಉಳಿಸ್ಕೊಂಡಿಲ್ಲ? ಮೈತ್ರಿ ಇದ್ದಾಗ ಅದನ್ನ ಪಾಲನೆ ಮಾಡಲಿಲ್ಲ, ಈಗ ಅನುಕಂಪ ತೋರಿಸಿ ಆಯ್ತು ರೀ, ಅವ್ರವ್ರ ಟೈಪ್ಗೆ ಅವ್ರವ್ರು ಮಾತಾಡ್ತಾರೆ. ನೀವು ಒಳ್ಳೆ ಕಥೆ ಆಯ್ತಲ್ಲ. ಎಸ್, ಇನ್ನು ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಚಾರದಲ್ಲಿ DCM DK ಶಿವಕುಮಾರ್ ಮತ್ತು ಮಾಜಿ CM ಕುಮಾರಸ್ವಾಮಿ ಮಧ್ಯೆ ಟಾಕ್ ವಾರ್ ತೀವ್ರವಾಗ್ತಾ ಇದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಚಿಹ್ನೆಯಿಂದ ಎಲೆಕ್ಷನ್ಗೆ ನಿಲ್ತಿರೋದೇ JDS ಪಕ್ಷದ ಮೊದಲ ಆತ್ಮಹತ್ಯೆ ಪ್ರಯತ್ನ ಅಂತ DCM DK ಶಿವಕುಮಾರ್ ವ್ಯಾಖ್ಯಾನಿಸಿದ್ರು. ಇದಕ್ಕೆ ಮಾಜಿ CM ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. DK ಶಿವಕುಮಾರ್ ನಿಮ್ಮ ಅನುಕಂಪ ಬೇಕಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಅಕ್ರಮ ಎಸಗುವ ಮೂಲಕ ಪ್ರಾಮಾಣಿಕ ವೈದ್ಯನನ್ನ ಸೋಲಿಸಲು ಮುಂದಾದ್ರೆ ಸರಿ ಇರಲ್ಲ. 2002ರ ಉಪಚುನಾವಣೆಯಲ್ಲಿ ಏನಾಯ್ತು ಎಂಬುದನ್ನ ನೆನಪು ಮಾಡಿಕೊಳ್ಳಿ ಅಂತ ಎಚ್ಚರಿಸಿದ್ರು. ಈ ಮೂಲಕ ಮರಳವಾಡಿಯಲ್ಲಿ ಕುಕ್ಕರ್ ಹಂಚಿಕೆ ಪ್ರಕರಣವನ್ನು ಪ್ರಸ್ತಾಪಿಸಿದ್ರು. ದೂರು ನೀಡಿ 2 ದಿನ ಕಳೆದ್ರೂ ಕೂಡ ಕ್ರಮ ಆಗಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಬೆಂಗಳೂರು ಗ್ರಾಮಾಂತರಕ್ಕೆ ಪ್ಯಾರಾಮಿಲಿಟರಿ ಪಡೆ ಕರೆಸಬೇಕು ಅಂತ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಕುಕ್ಕರ್ ಹಂಚಿಕೆ ಬಗ್ಗೆ ತಮಗೇನು ಗೊತ್ತಿಲ್ಲ ಅಂತ ಸಂಸದ DK ಸುರೇಶ್ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ಮಂಜುನಾಥ್ ಬಿಜೆಪಿ ಚಿಹ್ನೆಯಿಂದ ನಿಂತಿರೋದ್ರಿಂದ DK ಶಿವಕುಮಾರ್ಗೆ ಭಯ ಶುರುವಾಗಿದೆ, ಅದಕ್ಕೆ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಮೊದಲಿಂದಲೂ ಇದು ಗೊತ್ತಿರೋ ವಿಚಾರನೇ. ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ BJP ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ JDS. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಯ್ಯೋ, ಇವತ್ತು ದೇವೇಗೌಡರು ಅಳಿಯನ್ನೇ BJP ಕಳಿಸ್ಬಿಟ್ರು, JDS ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ, ಬನ್ನಿ ನನ್ನ ಪಕ್ಷಕ್ಕೆ. ನಿಮ್ಮ ಅನುಕಂಪ ಬೇಕಿಲ್ಲಪ್ಪ DK ಶಿವಕುಮಾರ್ಗೆ 2002ರ ಉಪಚುನಾವಣೆ ಮೈಸೂರಿಂದ, ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ, ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ಜನನ ಓಟ್ ಹಾಕ್ಸ್ಲಿಕ್ಕೆ ಕಳ್ಮತದಾನಕ್ಕೆ, ಚಡ್ಡಿಲಿ ಕೂರಿಸಿದ್ದು ಮರಿಬೇಡಿ. ಅದಕ್ಕೋಸ್ಕರಲೇ ತಯಾರಾಗಿ ಬರ್ಲಿಕ್ಕೆ ಹೊರಟಿದ್ದೇನೆ. 1 ವಾರದಲ್ಲಿ ತಯಾರಾಗಿ ಬರ್ತೀನಿ. ಅವರು BJP ಸಿಂಬಲ್ ಮೇಲೆ ನಿಂತಿರೋದ್ರಿಂದ ಅವ್ರಿಗೆ ಭಯ ಶುರುವಾಗಿದೆ DK ಶಿವಕುಮಾರ್ ಅವರಿಗೆ. ಆ ರೀತಿ ಭಯದಿಂದ ಅವ್ರು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಯಾವ ಸಿಂಬಲ್ ಮೇಲೆ ನಿಲ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಅಭ್ಯರ್ಥಿ ತೀರ್ಮಾನ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಏನೇನು ಹೇಳ್ತಾರೋ ಏನೋ ಅಂತ. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ ಪ್ಯಾರಾಮಿಲಿಟರಿನಾರು ಕರ್ಸ್ಕೊಳ್ಳಿ, ಪ್ರಧಾನ ಮಂತ್ರಿನೇ ಕರ್ಸ್ಕೊ ಬರ್ಲಿ, ನಂದೇನು ತಕರಾರಿಲ್ಲ. ನಾನು ಕೂಲಿ ಓಕೆ, ಪಾಯಿಂಟ್ ಈಸ್ ದಿಸ್: ಯಾವ ಅಭ್ಯರ್ಥಿ ಯಾವ ಪಕ್ಷದಲ್ಲಿ ನಿಲ್ಲಬೇಕು ಅಥವಾ ಯಾವ ಚಿಹ್ನೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಅದನ್ನು ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಮತ್ತು ಇದು ಹೋಗಿದೆ. ಈಗ ನಾವು DK ಮತ್ತು ಸೋದರರು ದೇ ಹ್ಯಾವ್ ಟು ಫೇಸ್ ಕಮಲದ ಚಿಹ್ನೆಯಲ್ಲಿ ಮಂಜುನಾಥನ್ ಡಾಕ್ಟರ್ನ. ಅದರಿಂದ ದೊಡ್ಡ ವ್ಯತ್ಯಾಸ ಏನೋ ಅದಲ್ಲ.
ಅದು ಕಮಲ್ವೋ ತೆನೆ ಹೊತ್ತ ಮಹಿಳೆಯೋ ಹೋಟೆಲ್ ಫೇಸ್ ಅಂತೂ ಮಾಡಬೇಕೀಗ ಅದನ್ನು. ನಿಜ. ಅದು ಯಾವುದು ಆಯ್ಕೆದು ಅವ್ರಿಗೆ ಬಿಟ್ಟಿದ್ದು. ಯಾಕೆ ಅಂತ ಹೇಳ್ತೀನಿ, ಕರ್ನಾಟಕದ ರಾಜಕಾರಣದಲ್ಲಿ ಬಹುಮುಖ್ಯವಾಗಿ ಹೇಳ್ತೀನಿ, ಹೊರಗಡೆ ರಾಜಕಾರಣದಲ್ಲಿ ಕಡಿಮೆ ಇರ್ಬೋದು, ಕರ್ನಾಟಕ ರಾಜಕಾರಣದಲ್ಲಿ ತುಂಬಾ ಇದೆ. ಭಾಳ ಕುಟುಂಬಗಳಲ್ಲಿ ಭಿನ್ನ ಚಿಹ್ನೆ ಮತ್ತು ಪಕ್ಷದಲ್ಲಿದ್ದವರು ಇದ್ದಾರೆ. ಕುಟುಂಬ ಸಂಬಂಧಗಳು ಬೆಳೆದಿವೆ, ಆ ಚಿಹ್ನೆಗಳು ಕುಟುಂಬ ರಾಜಕಾರಣ. ನಿಜ. ವೈಯಕ್ತಿಕವಾಗಿ ನಮ್ಮ ಕುಟುಂಬಗಳ ಮಧ್ಯೆ ಸಂಬಂಧಗಳು ಇರಬಹುದು, ರಾಜಕೀಯವನ್ನು ಮೀರಿಂದ, ತಪ್ಪಲ್ಲ ನಾನು ಹೇಳ್ತಿರೋದು, ಇರಬಹುದು ಅನ್ನೋದಾದರೆ ಕುಟುಂಬದ ಒಳಗೆಯೇ ಒಬ್ಬರಿಗೆ ಭಿನ್ನ ಚಿಂತನೆಯೂ ಯಾಕಿರಬಾರದು, ಹಾಗೂ ಯಾಕೆ ಯೋಚನೆ ಯಾಕಿರಬಾರ್ದು. ಹೌದು. ಹಾಗಾಗಿ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಎ ಮ್ಯಾಟರ್, ಅದು ನನ್ನ ಪ್ರಕಾರ ಅದು ವಿಷಯನೇ ಅಲ್ಲ, ಅದು ಅವ್ರ ಇಷ್ಟ. ಅಲ್ಟಿಮೇಟ್ಲಿ ಈಗ ಜನದ ಮುಂದೆ ಇರುವ ಪ್ರಶ್ನೆ, ಡಾಕ್ಟರ್ ಬೇಕಾ ಸುರೇಶ್ ಬೇಕಾ, ದಟ್ಸ್ ಆಲ್. ಅದನ್ನು ಕನ್ವೆ ಮಾಡ್ತಾ ಹೋಗಿ ನೀವಿಬ್ರೂ. ಆಯ್ಕೆ ಮಾಡ್ತಾರೆ ಜನ ಯಾವುದೋ ಒಂದು ತೀರ್ಮಾನಕ್ಕೆ ಬಂದ್ಕೋತಾರಾಗ ಅಷ್ಟು. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಶಮನಕ್ಕೆ ಕಸರತ್ತು ಜೋರಾಗಿದೆ. ಅಸಮಾಧಾನಿತ ಸಂಸದ DV ಸದಾನಂದಗೌಡ ಸುದ್ದಿಗೋಷ್ಠಿ ನಡೆಸಬೇಕಿತ್ತಂತೆ, ನಡೆಸ್ತಿಲ್ವಂತೆ, ನಾಳೆಗೆ ಹೋಗಿದ್ದಾರಂತವ್ರು. ಆಲ್ರೈಟ್, ಇವತ್ತಿನ ಒಕ್ಕಲಿಗರ ಕೆಲವ್ರ ಜೊತೆ ಎಲ್ಲ ಸಭೆ ಎಲ್ಲ ಮಾಡ್ಕೊಂಡ್ರಂತೆ. ಈ ಮಧ್ಯೆ BJP ಟಿಕೆಟ್ ವಂಚಿತರ ಕಾಂಗ್ರೆಸ್ ಸೇರ್ಪಡೆಗೆ CM ಸ್ವಲ್ಪ ತೀವ್ರ ವಿರೋಧ ಮಾಡಿದಾರಂತೆ. ಶಟರ್ ಪ್ರಕರಣದಲ್ಲಿ ಅನುಭವಿಸಿರೋದು ಸಾಕಾಗಿದೆ, ಮತ್ತೆ ಆ ತಪ್ಪು ಮಾಡೋದು ಬೇಡ, ಎಲೆಕ್ಷನ್ ಮುಗಿದ ಮೇಲೆ ಬೇಕಾದರೆ ಬರಲಿ ಅಂತೇನೋ ಆಪ್ತರ ಮುಂದೆ ಹೇಳಿದಾರಂತೆ. ದಾಟ್ಸ್ ನಾಟ್ ಅ ಬ್ಯಾಡ್ ಪಾಯಿಂಟ್ ಆ್ಯಕ್ಚುಲಿ ಸಿದ್ದರಾಮಯ್ಯವ್ರದ್ದು. ಬಂದು ಹೋಗೋದು. DK ಶಿವಕುಮಾರ್ ಇದಕ್ಕೆ ವಿರುದ್ಧವಾದ ನಿಲುವಿದ್ದಾರೆ. ಅವ್ರದ್ದೊಂದು ಸ್ಟ್ರಾಟಜಿ, ಅವ್ರದ್ದೊಂದು. ಮಾಧುಸ್ವಾಮಿ ಏನೋ ಹೆಚ್ಚು ಕಡಿಮೆ ಹೋಗ್ತಾ ಇದ್ದಾರೆ ಅಂತಾರೆ, ಆದರೆ ಅಶೋಕು ಎಲ್ಲ ಟ್ರೈ ಮಾಡ್ತಿದ್ದಾರಂತೆ. ಅತ್ತ ಸೋಮಣ್ಣ ಮಾತ್ರ ಅವ್ರ ಪಾಡಿಗೆ ಅವ್ರು ಕ್ಯಾಂಪೇನ್ ಮಾಡ್ಕೊಂಡು, ನೋಡಿಪ್ಪ ನನ್ನ ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಕೊಟ್ಟರೆ ನಾನು ಹೋಗಿ ಮಾತಾಡ್ಕೊಂಬರ್ತೀನಪ್ಪ ಅಂತವರು. ಇಲ್ಲಿ ರೇಣುಕಾಚಾರ್ಯನೂ ಏನೋ ಬಗ್ಗಿಲ್ಲ ಅಂತ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಎಲ್ಲರೂ ಅವರವರ ಪೊಸಿಷನ್ ತೋರಿಸ್ತಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅಲ್ಟಿಮೇಟ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಒಂದು ಸೀಟ್ಗೆ 6 ಜನ ಇದ್ದರೆ ಯಾರೋ ಒಬ್ರಿಗೆ ಮೋಸ ಆಗಬೇಕು, ಯಾರೋ ಒಬ್ರಿಗೆ ಕೊಡಬಾರ್ದು, ಯಾರೋ ಒಬ್ರಿಗೆ ಬೇಜಾರಾಗಲೇಬೇಕಲ್ಲ. ಬೇಜಾರೇ ಆಗದ ಯಾವುದಾದ್ರೂ ಪಕ್ಷ ಒಂದು ಪರಿಪೂರ್ಣ ಪಟ್ಟಿನ ಬಿಡುಗಡೆ ಮಾಡಿರೋದು ಇದೆಯಾ? ಎಕ್ಸಾಂಪಲ್ಸೇ ಇಲ್ಲ. ಇದೆಯಾ ಯಾವ್ದಾದ್ರು ಒಬ್ಬರೇ ಹೇಳ್ರಪ್ಪ ನೋಡೋಣ. ರಾಜಕಾರಣದಲ್ಲಿ ನನಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲ ಕಡೆಲೂ ಇರುತ್ತೆ. ಕೆಲವೊಮ್ಮೆ ಆ ಅಪಸ್ವರಗಳು ಮುಳುವಾಗತ್ತೆ, ಕೆಲವೊಮ್ಮೆ ಈ ಅಪಸ್ವರಗಳನ್ನು ಎತ್ತುವ ಮೂಲಕ ಆ ನಾಯಕರು ನಾನೆಷ್ಟು ದೊಡ್ಡವನು ಅಂತ ತೋರ್ಸಕ್ಕೆ ಹೊರಡ್ತಾರೆ. ಕೆಲವು ಸರಿ ಅದು ಅವರಿಗೆ ಕಿರೀಟನೂ ತಂದು ಕೊಡುತ್ತೆ, ಕೆಲವು ಸರಿ ತೆಂಗಿನ ಚಿಪ್ಪನ್ನು ಕೊಡುತ್ತೆ. ದೇ ಬಿಕಮ್ ಕಂಪ್ಲೀಟ್ಲಿ ಸೈಡ್ ಲೈನ್, ಎರಡೂ ಆಗುತ್ತೆ. ನನಗೆ ಎಲ್ಲದರಲ್ಲಿರುವಂತಹ ಬಹುದೊಡ್ಡ ಕುತೂಹಲ ಸದಾನಂದ ಗೌಡರದ್ದು ಒಂದೇ. ಏನು ಮಾಡ್ಬೋದು, ನನ್ನ ರಾಜಕೀಯವಾದ ಚುನಾವಣಾ ರಾಜಕಾರಣ ಹೆಚ್ಚು ಕಡಿಮೆ ಮುಗೀತಿನ್ನು. ಹಾಗಾಗಿ ಒಂದು ಕೊನೆಯ ಆಟ ಆಡೇ ಬಿಡ್ಲಾ ನೋಡೋಣ ಅಂತ ಅಂದ್ಕೊಂಡೇನಾದ್ರು ಕಾಂಗ್ರೆಸ್ ಕಡೆ ಹೋಗ್ತಾರೋ, ಅಥವಾ ನನ್ನ ಈ ದೀರ್ಘಕಾಲದ ರಾಜಕಾರಣದಲ್ಲಿ ಅವರೇ ಹಿಂದೆ ಹೇಳಿದ್ದಂತೆ, ಅದು ನನ್ನ ಹತ್ರನೇ ಹೇಳಿರೋದು, ನಾನು ಬಿಗ್ಗೆಸ್ಟ್ ಬೆನಿಫಿಷಿಯರಿ ಫಲಾನುಭವಿ ಅಂತ ಯಾರಾದರೂ BJPಲಿದ್ದಾರೆ ಅದು ನಾನೇ ಅಂತ. ಸೊ ಆ ಫಲಾನುಭವಿ ಅದನ್ನು ಮರೆಯದೆ ನೋವನ್ನು ಒಳಗಿಟ್ಟುಕೊಂಡು ಕೆಲವು ನೋವನ್ನು ಹೊರಕ್ಕೂ ಹಾಕಿ ಬಟ್ ಉಳಿದುಕೊಳ್ಳುತ್ತಾರೋ, ಈ ಕುತೂಹಲ ನನಗೆ ತುಂಬ ಇದೆ. 6 ತಿಂಗಳ ಹಿಂದೆ ಇದ್ದಂಥ ನಿಲುವು ಈಗಿದ್ದ ಹಾಗೆ ಕಾಣಿಸ್ತಿಲ್ಲ. ಆಯಿತು, ಅದನ್ನು ಮಾಡಿದ್ದವ್ರು ಯಾರು? ಅವ್ರದೇ ಪಕ್ಷ. 3 ಜನ ನಾಯಕರು ಬೆಂಗಳೂರಿನಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಪಾಡಿಗೆ ಅವ್ರು ನಾನು ಮಾಡಲ್ಲ, ನನಗೆ ಸಾಕು ಅಂತ ಹೇಳಿ ಅನೌನ್ಸ್ ಮಾಡಿ ಕೂತಿದ್ದ ಮೇಲೆ ಈ ಕ್ಷೇತ್ರಕ್ಕೆ ಯಾರೋ ಬಂದುಬಿಡ್ತಾರೆ ನಾರ್ತ್ಗೆ ಅಂತ ಅಂದ್ಕೊಂಡು ಅವ್ರನ್ನ ತಪ್ಸೋಣ ಅನ್ನಕ್ಕೆ ಈ ಘನಂದಾರಿ 3 ನಾಯಕರುಗಳು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಎತ್ಕಟ್ಬಿಟ್ಟು ಬಂದುಬಿಟ್ರು ವಾಪಸ್ಸು ಮಜಾ ಕೊಡೋಕ್ಕೆ. ಈಗ ಹೋಗಿ ಸಮಾಧಾನ ಮಾಡ್ರಪ್ಪ 3 ಜನನೂ ನೀವು. ಯಾರು ಹೋಗಿದ್ರಿ ಅವರು? ಅವತ್ತು ಎತ್ಕಟ್ಟು ಬಂದ್ರಿ, ಅವ್ರ ಬಡಗೆ ಅವ್ರು ಇದ್ರು ಅನೌನ್ಸ್ ಮಾಡಿ ಎತ್ಕಟ್ಟು ಬಂದ್ರಿ, ಆಮೇಲೆ ವಾಪಸ್ ತಗೊಂಡು. ದಟ್ಸ್ ಆಲ್ ಓಕೆ. ಈಗ ನನಗೆ ಕುತೂಹಲ ಇರೋದು DVS ಇದೆ, ಫಲಾನುಭವಿಯೋ ಅಥವಾ ಕೊನೆಯ ಆಟವೋ, ಯಾವುದು ಆಯ್ಕೆ ನೋಡೋಣ. ಇನ್ನು ಮೈಸೂರಿನ ರಾಯಲ್ ಫೈಟ್ಗೆ ಟ್ವಿಸ್ಟ್ ಸಿಕ್ಕಿದೆ. ಯಾರು ರಾಜ ಎಂಬ CM ಹೇಳಿಕೆಯನ್ನ ಟಿಕೆಟ್ ವಂಚಿತ ಸಂಸದ ಪ್ರತಾಪ್ ಸಿಂಹ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಇಲ್ಲಿ ರಾಜ ಮಹಾರಾಜ ಎಂಬುದಿಲ್ಲ, ಇದರಲ್ಲಿ ಹುಡುಕುವುದು ತಪ್ಪು. ಯದುವೀರ್ BJP ಅಭ್ಯರ್ಥಿ ಅಷ್ಟೇ ಅಂತ ಹೇಳಿದ್ದು, ನನಗೆ ಟಿಕೆಟ್ ತಪ್ಪಿರೋದಕ್ಕೆ ಮೈಸೂರು ಮಂದಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದು ಅಂತ ನಾನೇ ಖುದ್ದು ಅಭ್ಯರ್ಥಿಯ ಜೊತೆಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು. ಬೇರೆಯವರ ರೀತಿ ಟಿಕೆಟ್ ಮಿಸ್ ಆಯಿತು ಅಂತ ಪಾರ್ಕ್ನಲ್ಲಿ ಕುಳಿತು ತಮಟೆ ಬಾರಿಸಲ್ಲ ಅಂತ ಪಕ್ಷದೊಳಗೆ ಅಸಮಾಧಾನ ಹೊರ ಹಾಕ್ತಿರೋರಿಗೆ ಟಾಪ್ ಕೊಟ್ಟರು. ಇಂದು ಮೈಸೂರಿನಲ್ಲಿ ಯದುವೀರ್ ಪರ ಪ್ರತಾಪ್ ಸಿಂಹ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಈ ಮಧ್ಯೆ ಯದುವೀರ್ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಇದೇ ವೇಳೆ ಯಾರು ರಾಜ ಎಂಬ CM ಮಾತು ತಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಯದುವೀರ್ ಹೇಳಿದರು.
ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. 1947 ಸ್ವಾತಂತ್ರ್ಯ ಬಂದು 1950 ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಳುಕು ಹುಡುಕುವಂಥದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ, ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತಾ ಇದೆ. ಈಗ ಎಲ್ಲಾ ಕಡೆಗೂ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತ ಹೇಳಿರುವಂತ ಸಂಕಟನೇ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರ್ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನೇ ಖುದ್ದು ಪ್ರಚಾರಕ್ಕೆ ಇಳಿದಿದ್ದೀನಿ. ಸರ್, ಇಲ್ಲಿ ಸಿದ್ದರಾಮಯ್ಯ ಹೇಳಿದರೆ ಯಾವ ರಾಜ ಅಲ್ಲ, ಬಿಜೆಪಿ ಅಭ್ಯರ್ಥಿ ಇಲ್ಲ, ನನ್ನ ಗಮನಕ್ಕೆ ಏನು ಬಂದಿಲ್ಲ ಅವ್ರು ಹೇಳಿರೋದು. ಹೇಳಿದ್ದೀನಲ್ಲಪ್ಪ, ರಾಜ ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ, ಸಂವಿಧಾನದ ಮುಂದೆ ಅದ್ರಿಗೆ ಏನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲೇ ಅದು ಎಲ್ಲರಿಗೂ ಗೊತ್ತಿ, ಇವಾಗ ರಾಜ ಮಹಾರಾಜ ಚಕ್ರವರ್ತಿ ದೊರೆ ಪರೆ ಇವೆಲ್ಲ ಯಾವೂ ಇಲ್ಲ ವಿಶೇಷಣಗಳು, ಹೌದು, ಯಾವ ವಿಶೇಷಣವೂ ಇಲ್ಲ. ಬ್ರಿಟನ್ನಲ್ಲಿ ರಾಜನನ್ನು ಅಷ್ಟು ಗೌರವದಿಂದ ಕಳ್ಕೊಂಡಿದ್ರು, ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ದೊಡ್ಡ ಪವರ್ ಇದೆ? ಯಾವುದೇ, ಎಕ್ಸೆಪ್ಟ್ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ರಾಜ ಮಹಾರಾಜರಿನ್ನು ಉಳ್ಕೊಂಡಿದ್ದಾರೆ, ಅವ್ರು ರಾಜರ ಥರನೇ ಇದ್ದಾರೆ, ಅವರೇ ಆಡಳಿತ, ಅವ್ರದ್ದೇ ನಾಯಕತ್ವ ಇಲ್ಲ. ಈ ಶಿ ಜಿನ್ಪಿಂಗು ಒಂದು ರಾಜಾನೇ ನನ್ನ ಪ್ರಕಾರ. ಚುನಾವಣೆ ಇಲ್ಲ, ಪರಾವಣೆ ಇಲ್ಲ, ಸರ್ವಾಧಿಕಾರಿ, ಇನ್ನೇನದು ಅದು ರಾಜಾನೇ ಅಷ್ಟೇ. ಆತ ನಮ್ಮ ದೇಶದಲ್ಲಿ ಅದು ಯಾವುದೂ ಇಲ್ಲ. ಎರಡನೇದು ಜನ ಇದು ರಾಜ ಯದುವೀರು ನಾಳೆ ಅಂತ ಆ ಥರ ಅದನ್ನು ನೋಡಲ್ಲ ಇವಾಗ, ಅವರು ಆ ಥರ ನೋಡಲ್ಲ. ಆದರೆ ಇವರ ಹಿಂದಿನ ಪೀಳಿಗೆಯ ರಾಜರುಗಳ ಸಂಬಂಧ ಭಾವನಾತ್ಮಕವಾಗಿ ಜನರ ಮುಂದೆ ಏನಿದೆ ಅದನ್ನು ಒಂದು ಸರಿ ನೆನಪಿಸ್ಕೋಬೋದು ಜನ, ಹೇಳಕ್ಕೆ ಬರಲ್ಲ, ಕನ್ಸಿಡರ್ ಆಗ್ಬೋದು. ಹಾಂ, ಅದನ್ನು ಜ್ಞಾಪಿಸ್ಕೋತಾರೆ ಜನ. ಅವ್ರು ಮಾಡಿದ ಕೆಲಸ ಇದೆಯಲ್ಲ ನಮ್ಮ ಹಳೆ ಮೈಸೂರಿಗೆ ಅಂತ ಜ್ಞಾಪಿಸ್ಕೋಬೋದು ಆ ತಲೆಮಾರಿನ ಜನ ಕೂಡ. ಈಗ ಹೊಸ ತಲೆಮಾರಿಗೆ ಅದು ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಯಂಗ್ಸ್ಟರ್ಸಲ್ಲಿ. ಆದರೆ ಇದು ರಾಜನನ್ನು ನಾವು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲಪ್ಪ ಅಂತ ಆ ಥರದ ಮನೋಸ್ಥಿತಿ ನನಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೊದಲನೆಯ ಬಾರಿಗೆ ಚುನಾವಣೆಯಲ್ಲಿ ನಿಂತಾಗ ನಾವೆಲ್ಲ ನೋಡಿದ್ವಿ. ಒಂದು ರೀತಿಯ ಸಣ್ಣಕ್ಕೆ ಆ ಭಾವನೆ ಇತ್ತು ಜನಕ್ಕೆ ಅವತ್ತು. ಕಾನೂನಲ್ಲಿ ಇರಲಿಲ್ಲ ರಾಜ ಅಂತವತ್ತು, ಬಟ್ ಕೆಲವು ಭಾಗಗಳಿಗೆ ಅವರು ಪ್ರಚಾರಕ್ಕೆ ಹೋದಾಗ ನಾವು ನೋಡಿದ್ದೀವಿ ಅದನ್ನು. ಅವ್ರನ್ನ ಊರು ಒಳಕ್ಕೆ ಬಿಟ್ಕೊಳ್ಳದೆ ಇದ್ದಿದ್ದು, ರಾಜದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಥರ ನಂಬಿಕೆಗಳಲ್ಲಿ, ಮತ್ತು ಅವ್ರು ನಡ್ಕೊಂಡು ಹೋಗ್ತಿದ್ದಾಗ ಅವ್ರಿಗೆ ಹಾಕಿದ್ದು ಹೂಗಳನ್ನೆಲ್ಲ ಆಯ್ಕೊಳ್ಳೋದು, ಈ ಥರದ್ದೆಲ್ಲ ನಾವು ನೋಡಿದ್ದೀವಿ. ಅವಾಗೊಂದು ಚೂರು ಇತ್ತೇನೋ ಅನ್ನಿಸ್ತು. ಲೀಗಲಿ ಇರಲಿಲ್ಲ ಆಗಲೂ, ಕಾನೂನಲ್ಲಿ, ಸಂವಿಧಾನದಲ್ಲಿ ಇರಲಿಲ್ಲ, ಆ ಭಾವನೆಯಲ್ಲಿ ಇತ್ತು ನಾವು. ಬಟ್ ನನಗೀಗ ಅದು ಕಡಿಮೆ ಆಗಿದೆ ಅನ್ಸತ್ತೆ ಈಗಿನ ತಲೆಮಾರಿನಲ್ಲಿ. ಬಟ್ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಆಫ್ ಒಡೆಯರ್ ಫ್ಯಾಮಿಲಿ ಮತ್ತು ಮೈಸೂರು ಅರಸರ ಇದು ಕೆಲವು ಒಂದು ತಲೆಮಾರಿನ ಜನರ ಮನಸ್ಸಿನಲ್ಲಿ ಈಗಲೂ ಇರ್ಬೋದು, ಒಂಚೂರು ಹೇಳಕ್ ಬರಲ್ಲ. ಅದು ರಾಜ ಅಂತಲ್ಲ, ಕಾರ್ಯಗಳು.